ಆದಂತಹ ಮಿಸ್ಟರ್ ಹೇಮಂತ್ ಕುಮಾರ್. ಸೊ ಅವ್ರ ಬಗ್ಗೆ ಒಂದೆರಡು ಮಾತು ಡೈರೆಕ್ಷನ್ ಮಾಡಿದ್ರು. ಕ್ವಾಟ್ಲೆ ಕೊಡ್ಕೊ ಒಂದು ತುಂಬಾ ಕ್ವಾಟ್ಲೆ ಕೊಟ್ರು. ಸೊ ಅವ್ರನ್ನು ಹೇಮಂತ್ ನೀವ್ ಹೇಳಿ, ನೀವ್ ಈ ತರ ಶಾರ್ಟ್ ಮೂವಿ ಮತ್ತೆ ಈ ತರ ಸಮಾಜಮುಖಿ ಕೆಲಸಗಳಿಂದ ಮಾಡೋದ್ರಿಂದ ನಿಮಗೇನ್ ಲಾಭ ಅಥವಾ ನಿಮಗಿದ್ರಿಂದ ಏನು ಉಪಯೋಗ ಆಗ್ತಾ ಇದೆ ತಿಳಿಸ್ಬೇಕು. ಹಲೋ, ಮೊದಲನೇದಾಗಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ತುಂಬ ಧನ್ಯವಾದಗಳು. ಇದು ಎಲ್ಲರೂ ಕೇಳಿರ್ತೀರ ನೀವು ಸ್ಟೇಜ್ ಮೇಲೆ. ಮೊದಲು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ಧನ್ಯವಾದಗಳು. ಇದು ಯಾರು ಹೇಳ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಅಲ್ವಾ. ಸೊ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ನಾವು, ಆದರೆ ಅವ್ರನ್ನ ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟು ನಾವು ಕೆಳಗಡೆ ಕೂತಿರ್ತೀವಿ ಚಪ್ಪಾಳೆ ಹೊಡಿತಾ. ಅಣ್ಣನಿಗೆ, ಅಕ್ಕನ್ಗೆ, ಅವ್ರಿಗೆ, ಇವ್ರಿಗೆ ಎಲ್ಲರಿಗೂ ಜಯ ಹಾಕ್ಬಿಟ್ಟು ನಾವು ಕೊನೆಗೆ ಏನ್ ಮಾಡ್ತೀವಿ ಹೇಳಿ, ಅವ್ರಿಗೆ ಆ ಹೂವಿನಾರ ಹಾಕ್ಬಿಟ್ಟು ಈಚೆ ಬಂದ್ಬಿಡ್ತೀವಿ. ಸೊ ನಾವೊಂದ್ ಕಡೆ ಕೆಲ್ಸಕ್ಕೆ ಹೋದ್ವಿ ಅಂತಂದ್ರೆ ನಮ್ಮನ್ನ ಕೆಲ್ಸಗಾರರಾಗೆ ನೋಡ್ತಾರ ಹೊರತು ನಾಯಕರಾಗಿ ರಾಜರಾಗಿ ಯಾರು ನೋಡೋದಿಲ್ಲ. ಸಂಬಳ ಕೊಡ್ತಾರೆ, ಸಂಬಳದ ತಕ್ಕನಾಗಿ ಕೆಲಸ ಮಾಡ್ಬಿಟ್ಟು ಬರ್ತೀವಿ. ಇಲ್ಲಿ ಪ್ರತಿಯೊಬ್ರು ಕೂಡ ದೇಶದಲ್ಲಿ ಯಾರೇ ಇರ್ಬೋದು, ಎಲ್ಲರೂ ಕೂಡ ಕೆಲ್ಸಗಾರನೇ, ಯಾರೇನು ಮೇಲಿಂದ ಏನು ಬಂದಿಲ್ಲ. ಆದ್ರೆ ನಾವು ಅವ್ರನ್ನ ನೋಡೋ ರೀತಿ ಇದೆಯಲ್ಲ, ಅದು ಬದಲಾಗಬೇಕಾಗಿದೆ ಅಷ್ಟೇನೆ. ಸೊ ಬದಲಾವಣೆ ಅನ್ನೋದು ಎಲ್ಲರಲ್ಲೂ ಕೂಡ ಇದೆ. ನಾವೇನು ನಾಯಕರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೋ ಅವರೇ ಹೇಳ್ತಾರೆ, ಮೊದಲು ನೀನು ಬದಲಾಗಪ್ಪ, ನಂತರ ನಾನು ಖಂಡಿತ ಬದಲಾಗ್ತೀನಿ. ನೀನ್ ನನ್ನ ಹತ್ರ ಬಂದು ಅಣ್ಣ ಅದು ಸರಿ ಇಲ್ಲ 5 ರೂಪಾಯಿ ಕೊಡ್ತೀನಿ ಕೆಲಸ ಮಾಡಿಕೊಡು, ಅಣ್ಣ ಇದು ಸರಿ ಇಲ್ಲ 1000 ರೂಪಾಯಿ ಕೊಡ್ತೀನಿ ಕೆಲಸ ಮಾಡಿಕೊಡು ಅಂತ ನಾವು ಯಾವತ್ತ ಹೋಗಿ ಅವ್ರ ಹತ್ರ ಕೇಳಲ್ವೋ ಅವತ್ತ ಖಂಡಿತ ಅವರು ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಂಗೆ ಕೆಲಸ ಮಾಡೇ ಮಾಡ್ತಾರೆ. ನೀವೇನಂತೀರ ಇದಕ್ಕೆ? ಖಂಡಿತ ಅದು ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಈ ತರ ಇನ್ನೂ ಅನೇಕ ಸಮಸ್ಯೆಗಳಿದಾವೆ. ಮತ್ತೆ ನಿಮಗೆ ನೇರವಾದ ಪ್ರಶ್ನೆ, ಇದರಿಂದ ನಿಮಗೆ ಲಾಭ ಏನು ಮತ್ತು ನಷ್ಟ ಏನು? ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಏನಿಲ್ಲ. ಎಲ್ರಿಗೂ ಆದ್ರೆ ಲಾಭ, ನನಗೂ ಲಾಭ. ಎಲ್ರಿಗೂ ನಷ್ಟ ಆದ್ರೆ ನನಗೂ ನಷ್ಟ. ನಾನು ಯಾವತ್ತ ಜವಾಬ್ದಾರಿ ತಗೊಳಲ್ವೋ ಅವತ್ತ ಖಂಡಿತ ನಷ್ಟ ನನಗಾಗತ್ತೆ. ಜವಾಬ್ದಾರಿ ಯಾವತ್ತು ತಗೋತೀವೋ ಅವತ್ತು ನನಗೆ ಖಂಡಿತ ಲಾಭ ಆಗುತ್ತೆ. ಇಲ್ಲಿ ಬೋರ್ಡ್ ನೀವೆಲ್ಲ ನೋಡ್ತಾ ಇರ್ಬೋದು, ಗಾಡಿ ಓಡಾಡ್ಬೇಕಾರೆ ಅದೇ ಆ ಕಡೆ ಬೋರ್ಡ್ ನೋಡಿ, ನಿಮಗೆ ಯಾವ್ಯಾವ ಏರಿಯಾಗೆ ಹೋಗ್ಬೇಕು ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕಡೆ ನೋಡಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಸೊ ಇದು ಯಾರ್ದು ಪ್ರಾಪರ್ಟಿ? ಗೌರ್ಮೆಂಟ್ ಅಂತ ನಾವೆಲ್ಲರೂ ಹೇಳ್ತೀವಿ, ಹೆಮ್ಮೆ ಹೇಳ್ಕೊತೀವಿ ಇದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ. ಆದ್ರೆ ಗೌರ್ಮೆಂಟ್ ಯಾರ್ದು? ಗೌರ್ಮೆಂಟ್ ಆಯ್ಕೆ ಮಾಡಿರೋದಾರು ನಾವುಗಳು, ನೀವುಗಳೇನೆ. ರೋಡಲ್ಲಿ ಒದ್ದಾಡ್ಬೇಕು ಅಂದ್ರೆ ಟ್ಯಾಕ್ಸ್ ಕಟ್ತೀವಿ, ಅಲ್ಲಿಗೆ ಹೋಗುತ್ತೆ, ಗೌರ್ಮೆಂಟ್ಗೆ ಹೋಗುತ್ತೆ. ಇಲ್ಲಿ ಗೌರ್ಮೆಂಟ್ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳು ಇರ್ತಕ್ಕಂಥ ಪೋಸ್ಟರ್ಗಳು ಬೇಕಾ ಅಥವಾ ಅವ್ರ ದುಡ್ಡಿಗೋಸ್ಕರ ಮಾಡ್ಕೊಂಡ ಪೋಸ್ಟರ್ಗಳು ಬೇಕಾ? ನೀವೇ ಹೇಳಬೇಕು. ಯಾಕೆಂದ್ರೆ ಜನಗಳಾಗಿ ನೀವು ಪ್ರತಿನಿತ್ಯ ಓಡಾಡೋ ರಸ್ತೆ ಇದು. ನಮಗೆ ಮೂಲಭೂತವಾಗಿ ಬೇಕಾಗಿರೋದನ್ನ ಬಿಟ್ಟು ಯಾರೋ ಏನೋ 3 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತ ಅವ್ರ ಪೋಸ್ಟರ್ಗಳು ಹಾಕೊಂಡ್ರೆ ನಮಗೆ ಅನುಕೂಲ ಎಲ್ಲಿ ಬರುತ್ತೆ? ಇದನ್ನ ನಾವು ಕತ್ತೆತ್ತಿ ನೋಡ್ಕೊಂಡು ಹೋಗೋದಲ್ಲ, ಪ್ರಶ್ನೆ ಮಾಡಬೇಕು. ಹೌದಾ ಅಲ್ವಾ? ಕಮೆಂಟ್ ಮುಖ್ಯನ ನೀವೇ ಮಾಡಿ. ಏನಂತೀರ ನೀವು? ಹೌದು, ಖಂಡಿತ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಪ್ರಶ್ನೆ